ಎಲ್ಲರಿಗೂ ನಮಸ್ಕಾರ. ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಬ್ಯಾಂಗ್ಳೂರು ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರು ನಾರ್ತ್ ಯೂನಿವರ್ಸಿಟಿ BSc ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಪೇಪರ್ 7ನಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಇದೆ, 14ನೇ ಚಾಪ್ಟರು, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ಆಲ್ರೆಡಿ 7 ವೀಡಿಯೋಸ್ನ ಅದ್ರ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವತ್ತು ನಾನು 8ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಇರ್ಬೋದು ಅಥವಾ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಯಾಕಾಗುತ್ತೆ, ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿದೆ, ಡಿ ಆರ್ಬಿಟಲ್ಸ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಮಗೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಬರುವಂಥದ್ದು ಡಿ ಆರ್ಬಿಟಲ್ಸ್, ಬಿಕಾಸ್ ದೇ ಹ್ಯಾವ್ ದಿ ವೇಕೆಂಟ್ ಡಿ ಆರ್ಬಿಟಲ್ಸ್, ದೇ ಕ್ಯಾನ್ ಫಾರ್ಮ್ ದಿ ವೇಕೆಂಟ್ ಡಿ ಆರ್ಬಿಟಲ್. ಹಾಗಾಗಿ ನಾವು ಡಿ ಆರ್ಬಿಟಲ್ಸ್ನ ಸೆಂಟ್ರಲ್ ಮೆಟಲ್ ಆಟಮ್ದು ಕನ್ಸಿಡರ್ ಮಾಡ್ಕೊಳ್ತೀವಿ ಕಾಂಪ್ಲೆಕ್ಸ್ ಅಯಾನ್ಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಸೊ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಆಗೋದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಎಷ್ಟೊಂದು ಥಿಯರಿಗಳಿದೆ. ಒಂದು ವರ್ನರ್ ಥಿಯರಿ ಇದೆ, ಎರಡನೇದು ವೇಲೆನ್ಸ್ ಬಾಂಡ್ ಥಿಯರಿ ಇದೆ, ಮೂರನೇದು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಇದೆ. ಸೊ ಕ್ರಿಸ್ಟಲ್ ಫೀಲ್ಡ್ ಥಿಯರಿನಲ್ಲಿ ಏನು ಮಾಡ್ತಾನೆ, ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದಾಗ ಕಾಂಪ್ಲೆಕ್ಸ್ ಅಯಾನ್ ಫಾರ್ಮೇಷನ್ ಏನಾಗುತ್ತೆ ಅನ್ನೋದನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋದಾಗ, ಸೊ ನಂದು ಡಿ ಆರ್ಬಿಟಲ್ಸು ಹೌ ಇಟ್ ಗೋಯಿಂಗ್ ಟು ಡಿಜನರೇಟ್ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನನಗೆ ಡಿ ಆರ್ಬಿಟಲ್ಸ್ ಶೇಪ್ ಹೇಗಿರುತ್ತೆ ಅಂತ ನಂಗೆ ಗೊತ್ತಿರಬೇಕು. ಡಿ ಆರ್ಬಿಟಲ್ ಏನಾಗುತ್ತೆ, ಇಟ್ಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್ಸ್. ಡಿ XY ಅಂತ ಹೇಳ್ತಾರೆ, ಡಿ ZX ಅಂತ ಹೇಳ್ತಾರೆ, ZYZ ಅಂತಾರೆ, ಡಿ X² ಮೈನಸ್ DY² DZ² ಅಂತ. ಸೊ ಇದು 5 ರೀತಿಯಾಗಿ ಓರಿಯೆಂಟ್ ಆಗುತ್ತೆ ಡಿ ಆರ್ಬಿಟಲ್ ಇನ್ ಸ್ಪೇಸ್. ಸೊ ಅದು ನನಗೆ ಗೊತ್ತಬೇಕು. ಆ 5 ಆರ್ಬಿಟಲ್ಸ್ನ ಆರ್ ನಾಟ್ ಐಡೆಂಟಿಕಲ್. ಆ 5 ಆರ್ಬಿಟಲ್ಸು ಐಡೆಂಟಿಕಲ್ ಆಗಿರಲ್ಲ. ಸೊ ದೇ ಗೋಯಿಂಗ್ ಟು ಹ್ಯಾವ್ ದೇರ್ ಓನ್ ಎನರ್ಜಿ. ಅದರಲ್ಲಿ 3 ಆರ್ಬಿಟಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. DXY DYZ DZX ಆರ್ ಐಡೆಂಟಿಕಲ್ ಆಗಿರುತ್ತೆ. ಯಾಕೆ ಅಂದರೆ ದೇ ಆರ್ ಪಾಯಿಂಟಿಂಗ್ ಬಿಟ್ವೀನ್ ದಿ ಆಕ್ಸಿಸ್ ಆಫ್ XYZ. ನೀವು ನೋಡಿದ್ರೆ ಬಿಟ್ವೀನ್ ಆಫ್ XYZ ಅಲ್ಲಿ ಆಗ್ತಾ ಇದೆ. ಆ್ಯಂಡ್ ಟುಗೆದರ್ ಆಲ್ ದೀಸ್ 3 DXY DYZ DZX ಈ 3 ಸೇರ್ಕೊಂಡು ನಾವು ಇದನ್ನು T2G ಆರ್ಬಿಟಲ್ಸ್ ಅಂತ ಹೇಳ್ತೀವಿ. The other set of 2 orbitals, namely DX² minus Y² or DZ² ಏನಿದೆಯಲ್ಲ, ಅವೆರಡು ಐಡೆಂಟಿಕಲ್ ಇದೆ ಬಿಕಾಸ್ ದೇ ಓರಿಯೆಂಟೆಡ್ ಅಲಾಂಗ್ ದಿ XY and Z axis ರೆಸ್ಪೆಕ್ಟಿವ್ಲಿ. ಸೊ ಅದೆಲ್ಲ ಕಡೆಗೂ ಅಲಾಂಗ್ ಆಗುತ್ತೆ. ಮೇಲ್ಗಡೆದಾದ್ರೆ ಏನಾಯಿತು, ಇಟ್ ವಾಸ್ ಪಾಯಿಂಟಿಂಗ್ ದಿ ಆಕ್ಸಸ್ ಅಂತ ಹೇಳ್ತಾರೆ, ಇದು ಅಲಾಂಗ್ ದಿ ಆಕ್ಸಸ್ ಇದೆ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಇದನ್ನು ಎರಡು ಸೇರ್ಕೊಂಡೆ ಅಂತ ಕರಿತೀವಿ, EG ಅಂತ ಹೇಳ್ತೀವಿ. ಸೊ ನಂತರ ಒಟ್ಟು ಡಿ ಆರ್ಬಿಟಲ್ಸ್ ಎಷ್ಟಿದೆ ಇನ್ ಸ್ಪೇಸಲ್ಲಿ, ಹೌ ಮೆನಿ ಓರಿಯೆಂಟೇಷನ್ ಇಟ್ ಹ್ಯಾಸ್, ಇನ್ ಹೌ ಮೆನಿ ಡೈರೆಕ್ಷನ್ ಇಟ್ ಹ್ಯಾಸ್ ಬಿನ್ ಓರಿಯೆಂಟೆಡ್, ಇಟ್ ಈಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್. ಯಾವ್ಯಾವುದು, DXY DYZ DZX. ಅದರಲ್ಲಿ 3 ಒಂದು ಸೆಟ್ ಆಫ್ ಎನರ್ಜೀಸ್ ಆಗಿರುತ್ತೆ, ಇನ್ನು 2 ಅನದರ್ ಸೆಟ್ ಆಫ್ ಎನರ್ಜೀಸ್ ದೇ ಗೋಯಿಂಟಿಯಾ. 3 ಇರೋದಕ್ಕೆ T2G ಅಂತ ಹೇಳ್ತೀವಿ, 2 ಇರೋದಕ್ಕೆ EG ಅಂತ ಹೇಳ್ತೀವಿ. ಸೊ ಇದೇನಾಗ್ತಾ ಇದೆ ಅಂದರೆ, ಈಗ ಇದು ಡಿ ಆರ್ಬಿಟಲ್ಸ್ ಇರುತ್ತೆ, ಅವೇನಾಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಎ ಲಿಗ್ಯಾಂಡ್, ಯಾವುದೋ ಒಂದು ವೀಕ್ ಲಿಗ್ಯಾಂಡ್ ಇರ್ಬೋದು, ಸ್ಟ್ರಾಂಗ್ ಲಿಗ್ಯಾಂಡ್ ಇರ್ಬೋದು, ಹತ್ತಿರ ಬಂದ ತಕ್ಷಣ ದೇ ಗೋಯಿಂಗ್ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು 2 ಸೆಟ್ಸ್. ಒಂದು EG ಅಂತ ಕರಿತೀವಿ, ಇನ್ನೊಂದಕ್ಕೆ T2G ಅಂತ ಕರಿತೀವಿ. ಈ ಸ್ಪ್ಲಿಟ್ಟಿಂಗ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತಲ್ಲ, ದಟ್ ಡಿಪೆಂಡ್ಸ್ ಅಪಾನ್ ದಿ ನಾವು ಲಿಗ್ಯಾಂಡ್ ಯಾವ್ದು ತೊಗೊಂಡಿದ್ದೀವಿ ಅನ್ನೋದ್ರ ಮೇಲೆ ಏನಾಗುತ್ತೆ, ಸ್ಪ್ಲಿಟ್ಟಿಂಗು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನನಗೆ ಡಿ ಆರ್ಬಿಟಲ್ಸು ಗೊತ್ತಿರಬೇಕು. ಡಿ ಆರ್ಬಿಟಲ್ ಇಸ್ ಓರಿಯೆಂಟೆಡ್ ಇನ್ 5 ಡಿಫ್ರೆಂಟ್ ಡೈರೆಕ್ಷನ್, 3 ಸೆಟ್ ಆಫ್ ಆರ್ಬಿಟಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ, ಅನದರ್ 2 ಸೆಟ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಸೊ ಲಿಗ್ಯಾಂಡ್ ಹತ್ರ ಬಂದ ತಕ್ಷಣ ಏನು ಮಾಡ್ತೇವೆ, ದೇ ಟ್ರೈ ಟು ಸ್ಪ್ಲಿಟ್. ಸೊ ಅಗೇನ್ ಡಿಪೆಂಡಿಂಗ್ ಅಪಾನ್ ದ ಲಿಗ್ಯಾಂಡ್, ಯಾವ ಥರ ಲಿಗ್ಯಾಂಡ್ ಇದೆಯಲ್ಲ ಆ ಥರ, ಸ್ಟ್ರಾಂಗ್ ಇದ್ದರೆ ಒಂಥರ ಬಿಹೇವ್ ಮಾಡುತ್ತೆ, ವೀಕ್ ಇದ್ದರೆ ಒಂಥರ ಬಿಹೇವ್ ಮಾಡುತ್ತೆ. ಓಕೆ, ಈಗ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ ಎ ಫ್ರೀ ಟ್ರಾನ್ಸಿಷನ್ ಮೆಟಲ್ ಆಟಮ್, ಆಲ್ ದ ಡಿ ಆರ್ಬಿಟಲ್ಸ್ ಡಿಜನರೇಟ್, ದಟ್ ಮೀನ್ಸ್ ದೇ ಹ್ಯಾವ್ ಸೇಮ್ ಎನರ್ಜಿ. ಸೊ ಡಿ ಆರ್ಬಿಟಲ್ಲು ಯಾವುದ್ರ ಜೊತೆನೂ ಕಂಬೈನ್ ಆಗಿಲ್ಲ ಅಂದರೆ, ಹಾಗೆ ಕನ್ಸಿಡರ್ ಮಾಡ್ಕೊಂಡ್ರೆ ಅವೇನಾಗಿರ್ತವೆ, ಡಿಜನರೇಟ್ ಆಗಿರುತ್ತೆ, ದಟ್ ಮೀನ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. But other when the ligand approaches the metal atom or an ion, the repulsive force operating between the d orbital and a lone pair of electrons of the ligand. ಸೊ ಏನಾಗುತ್ತೆ, ಲಿಗ್ಯಾಂಡ್ ಬರ್ತಾ ಇದೆ ಅಂತ ತಿಳ್ಕೊಂಡು, ಲಿಗ್ಯಾಂಡ್ ಬರ್ತಾ ಇದ್ದಂಗೆ ಏನಾಗ್ತದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಮತ್ತು ಆಫ್ ದಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ದಿ ಲಿಗ್ಯಾಂಡ್ ಆ್ಯಂಡ್ ದಿ ಡಿ ಆರ್ಬಿಟಲ್ ಅವೆರಡು ಏನು ಮಾಡ್ತೇವೆ, ದ ಟ್ರೈ ಟು ರಿಪಲ್ ಈಚ್ ಅದರ್, ಬಿಕಾಸ್ ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಟೈನಿ ಮ್ಯಾಗ್ನೆಟ್ಸ್ ಥರ ಎಲೆಕ್ಟ್ರಾನ್ಸೇ ಇರ್ತವೆ. ಸೊ ಟೈನಿ ಮ್ಯಾಗ್ನೆಟ್ ಆಗಿದ್ದಕ್ಕೋಸ್ಕರ ಸೇಮ್ ಪೋಲ್ ಥರದ್ದೇ ಇದ್ದರೆ, ಲೈಕ್ ಪೋಲ್ಸ್ ಏನಾಗುತ್ತೆ, ದ ಟ್ರೈ ಟು ರಿಪಲ್. ಸೊ ಹಂಗೆ ಇಲ್ಲಿ ಏನಾಗುತ್ತೆ, ಎರಡೂ ಏನಾಗ್ತಾ ಇದೆ, ರಿಪಲ್ ಆಗುತ್ತೆ.
ಒಂದು ಡಿ ಆರ್ಬಿಟಲ್ ಇರುವಂಥ ಎಲೆಕ್ಟ್ರಾನ್ಸು, ಇನ್ನೊಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದಿ ಲಿಗ್ಯಾಂಡ್. ಮೆಟಲಲ್ಲಿ ಇರುವಂಥ ಎಲೆಕ್ಟ್ರಾನ್ಸು, ಲಿಗ್ಯಾಂಡಲ್ಲಿ ಇರುವಂಥ ಎಲೆಕ್ಟ್ರಾನ್ಸು, ಬೋತ್ ಆಫ್ ದಮ್ ಆರ್ ಎಲೆಕ್ಟ್ರಾನ್ಸ್ ಅಂದರೆ ದ ಟ್ರೈ ಟು ರಿಪಲ್ ಈಚ್ ಅದಮ್. ಸೊ ದಟ್ ರಿಪಲ್ಸಿವ್ ಫೋರ್ಸಿಂದ ಏನಾಗುತ್ತೆ ಅಂತಂದರೆ ಡಿಜೆನರಸಿ ಆಗ್ತಾ ಹೋಗುತ್ತೆ. ಹಂಗೆ ಬಂದಾಗ ಏನಾಗುತ್ತೆ ಅಂದರೆ ಅವೇನಾಗುತ್ತೆ, ಡಿಜೆನರಸಿ ಆಫ್ ದ ಡಿ ಆರ್ಬಿಟಲ್ಸ್ ಇಸ್ ಲಾಸ್ಟ್. ಹಾಗಾಗಿ ಎಲ್ಲ ಈಕ್ವಲ್ ಆಗಿರುವಂಥದ್ದು ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅವು ಸ್ಪ್ಲಿಟ್ ಆಗುತ್ತೆ ಇಂಟು ಟೂ ಡಿಫ್ರೆಂಟ್ ಸೆಟ್ ಆಫ್ ಎನರ್ಜೀಸ್. ಆ ಸ್ಪ್ಲಿಟ್ ಆಫ್ ಟೂ ಸೆಟ್ಸ್ ಆಫ್ ಆರ್ಬಿಟಲ್ಸ್ ಹೇಗೆ ಡಿವೈಡ್ ಆಗುತ್ತಲ್ಲ, ಡಿಪೆಂಡಿಂಗ್ ಅಪಾನ್ ದರ್ ಎನರ್ಜಿ, ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎಸ್ ಎ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಮತ್ತೊಂದು ಸಲ ಹೇಳ್ತೀನಿ. ಸೊ ಡಿ ಆರ್ಬಿಟಲ್ಸ್ ಇದೆ ಅಂತ ಇಟ್ಕೊಳ್ಳೋಣ, ಯಾವುದು ಲಿಗ್ಯಾಂಡ್ ಇಲ್ಲ ಅಂದರೆ 5 ಡೈರೆಕ್ಷನಲ್ಲಿ ಓರಿಯೆಂಟ್ ಆಗಿರುತ್ತೆ. ಆಲ್ 5 ಆರ್ಬಿಟಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಆದರೆ ಲಿಗ್ಯಾಂಡ್ ಅಪ್ರೋಚ್ ಆಗ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ ದೇ ಟ್ರೈ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು 2 ಡಿಫ್ರೆಂಟ್ ರೀಜನ್ಸ್. ಯಾಕೆ ಅಂದರೆ ಬಿಕಾಸ್ ಆಫ್ ದಿ ರಿಪಲ್ಸಿವ್ ಫೋರ್ಸ್ ಬಿಟ್ವೀನ್ ದಿ ಮೆಟಲ್ ಆ್ಯಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಿ ಲಿಗ್ಯಾಂಡ್. ಅವೆರಡು ಏನು ಮಾಡ್ತವೆ, ದೇ ಟ್ರೈ ಟು ರಿಪಲ್ ವಿತ್ ಈಚ್ ಅದರ್, ದೇ ಟ್ರೈ ಟು ರಿಯಾಕ್ಟ್ ವಿತ್ ಈಚ್ ಅದರ್. ಹಾಗಾದಾಗ ಏನಾಗುತ್ತೆ, ಆ ಡಿಜೆನರಸಿ ಏನಿತ್ತಲ್ಲ ಅದು ಲಾಸ್ಟ್ ಆಗುತ್ತೆ. ಹಾಗಾಗಿ ದೇ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು 2 ಸೆಟ್ ಆಫ್ ಎನರ್ಜೀಸ್. ಒಂದಕ್ಕೆ ಇ ಜಿ ಅಂತ ಕರಿತೀವಿ, ಇನ್ನೊಂದಕ್ಕೆ T2G ಅಂತ ಕರಿತೀವಿ. ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಆಕ್ಟಾಹೈಡ್ರಲ್ ಕಾಂಪ್ಲೆಕ್ಸಸ್ ಇದ್ದಾಗ ಸ್ಪ್ಲಿಟಿಂಗ್ ಒಂಥರ ಆಗುತ್ತೆ, ಟೆಟ್ರಾಹೈಡ್ರಲ್ ಫೀಲ್ಡಿಂಗ್ ಇದ್ದಾಗ ಸ್ಪ್ಲಿಟಿಂಗು ಒಂಥರ ಆಗುತ್ತೆ. ಫ್ರೀ ಆಯನ್ ಮಧ್ಯದಲ್ಲಿ ಇರುವಂಥದ್ದು ಫ್ರೀ ಆಯಾನು. ಆ ಫ್ರೀ ಆಯನಲ್ಲಿ ಏನಾಗ್ತಿದೆ, ಆಲ್ 5 ಆರ್ಬಿಟಲ್ಸ್ ದೇ ಗೋಯಿಂಗ್ ಟು ಹ್ಯಾವ್ ಸೇಮ್ ಎನರ್ಜಿ. ಆದರೆ ಲಿಗ್ಯಾಂಡ್ ಹತ್ರ ಬರ್ತಾ ಇದ್ದಂಗೆ ಏನಾಗುತ್ತೆ, ದೆಮ್ಸೆಲ್ಫ್ ಸ್ಪ್ಲಿಟ್ ಇಂಟು 2 ಸೆಟ್ಸ್. ಒಂದು ಇ ಜಿ ಆಗುತ್ತೆ, ಇನ್ನೊಂದು T2G ಆಗುತ್ತೆ. 3 ಸೆಟ್ಸ್ ಇರೋದಕ್ಕೆ 2G ಅಂತಾರೆ, 2 ಸೆಟ್ ಇರೋದಕ್ಕೆ ಇ ಜಿ ಅಂತ ಹೇಳ್ತಾರೆ. T2G ಏನಾಗ್ತಾ ಇದೆ, ಆಕ್ಟಾಹೈಡ್ರಲ್ಲಿ ಏನಾಗುತ್ತೆ ಅಂದರೆ T2G ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ, ವೆರಾಸ್ ಇ ಜಿ ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ. ಅದಕ್ಕೆ ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ. ಅದರಲ್ಲಿ ಏನಾಗುತ್ತೆ ಅಂದರೆ ಟೆಟ್ರಾಹೈಡ್ರಲ್ ಫೀಲ್ಡಲ್ಲಿ ಏನಾಗುತ್ತೆ ಅಂದರೆ ಇ ಜಿ ವಿಲ್ ಗೋಯಿಂಗ್ ಟು ಹ್ಯಾವ್ ಲೆಸ್ ಎನರ್ಜಿ ದ್ಯಾನ್ ದಟ್ ಆಫ್ T2G. ಸೊ ನೋಡ್ಕೊಳ್ಳಿ, ಎನರ್ಜಿ ಡಿಫ್ರೆನ್ಸ್ ಏನಾಗ್ತಾ ಇದೆ, ಲಾರ್ಜ್ ಡಿಫ್ರೆನ್ಸ್ ಎಲ್ಲಾಗ್ತಾ ಇದೆ, ಆಕ್ಟಾಹೈಡ್ರಲ್ಲಿ ಲಾರ್ಜ್ ಸ್ಪ್ಲಿಟಿಂಗ್ ಆಗ್ತಾ ಇದೆ, ವೆರಾಸ್ ಟೆಟ್ರಾಹೈಡ್ರಲ್ಲಿ ಸ್ಪ್ಲಿಟಿಂಗ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. So the extent of splitting depends upon the number of ligands and the position around the metal ion. ಯಾಕೆಂದರೆ ರಿಪಲ್ಸಿವ್ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇರೋದು ಯಾವುದು, ರಿಪಲ್ಸಿವ್ ಫೋರ್ಸು ಮೆಟಲ್ ಅಯಾನ್ ಮೇಲಿರುವಂಥದ್ದು, ಮೆಟಲಲ್ಲಿರುವಂಥ ಅಯಾನ್ಸ್, ಮೆಟಲ್ ಅಥವಾ ಮೆಟಲ್ ಅಯಾನ್ ಇರುವಂಥ ಎಲೆಕ್ಟ್ರಾನ್ಸು ಮತ್ತು ಲಿಗ್ಯಾಂಡ್, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಲಿಗ್ಯಾಂಡ್, ದೇ ಇನ್ವಾಲ್ವ್ ಇನ್ ದೇ ಗೋಯಿಂಗ್ ಟು ಇನ್ವಾಲ್ವ್ ಇನ್ ರಿಪಲ್ಷನ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಹಾಗಾಗಿ ಏನಾಗುತ್ತೆ, ಸೊ ಯಾವ ಲಿಗ್ಯಾಂಡ್ ಇದೆ, ಎಷ್ಟು ಲಿಗ್ಯಾಂಡ್ ಇದೆ, ಯಾವ ಪೊಸಿಷನ್ ಇದೆ, ಅದ್ರ ಮೇಲೆ ನನಗೇನಾಗ್ತಾ ಹೋಗುತ್ತೆ, ಸ್ಪ್ಲಿಟಿಂಗ್, ಎಕ್ಸ್ಟೆಂಟ್ ಆಫ್ ಸ್ಪ್ಲಿಟಿಂಗ್ ಆಗುತ್ತೆ. ಜಾಸ್ತಿ ಆಗುತ್ತಾ ಸ್ಪ್ಲಿಟಿಂಗು, ಕಡಿಮೆ ಆಗುತ್ತಾ ಅಂತ ನನಗೆ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಎಷ್ಟು ನಂಬರ್ ಆಫ್ ಲಿಗ್ಯಾಂಡ್ಸ್ ಇದೆ ಆ್ಯಂಡ್ ಯಾವ ಪೊಸಿಷನಲ್ಲಿದೆ, ಅದು ಶೇಪೂ ಇಂಪಾರ್ಟೆಂಟ್ ಆಗುತ್ತೆ. The splitting is different for different structures of coordination compounds and different coordination numbers of the metal. ಸೊ ಈ ಸ್ಪ್ಲಿಟಿಂಗ್ ಏನಾಗ್ತಾ ಹೋಗುತ್ತೆ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡು ಬೇರೆ ಬೇರೆ ಆದಾಗ ಸ್ಪ್ಲಿಟಿಂಗು ಬೇರೆ ಬೇರೆ ಆಗ್ತಾ ಆಗುತ್ತೆ. ಅಗೇನ್ ಕೋಆರ್ಡಿನೇಷನ್ ನಂಬರು ಬೇರೆ ಬೇರೆದಾಗಲೂ ಏನಾಗ್ತಾ ಹೋಗುತ್ತೆ, ಅದು ಚೇಂಜ್ ಆಗ್ತಾ ಹೋಗುತ್ತೆ. ಸ್ಪ್ಲಿಟಿಂಗ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಡೆಲ್ಟಾ ಅಂತ ಕರಿತೀವಿ, ಅಥವಾ 10dQ ಅಂತ ಹೇಳ್ತೀವಿ. ಅಂಡರ್ ದಿ ಇನ್ಫ್ಲುಯೆನ್ಸ್ ಆಫ್ ಎ ಲಿಗ್ಯಾಂಡ್, ದ ಡಿ ಆರ್ಬಿಟಲ್ ಸ್ಪ್ಲಿಟ್ ಇಂಟು 2 ಸೆಟ್ ಆಫ್ ಆರ್ಬಿಟಲ್ಸ್. The energy difference between the 2 sets of orbitals is called as crystal field splitting energy. ಅದೇನಾಗ್ತಾ ಇದೆ, degeneracy ಇರುತ್ತೆ ಡಿ ಆರ್ಬಿಟಲ್ಸು. when the ligands approaches there will be a repulsive force between the metal ion and the ligand. lone pair of ligands ಮತ್ತೆ ರಿಪಲ್ಸಿವ್ ಫೋರ್ಸ್ ಇರ್ತವೆ. ಹಾಗಾಗಿ ಏನಂತ ದೇ ಟ್ರೈ ಟು divide into 2 sets of energy having different orbitals. So the energy difference between those 2 sets of orbitals is called as delta, or it is called as crystal field splitting energy. For octahedral splitting it is denoted as ಡೆಲ್ಟಾ ಓ ಅಂತ ಹೇಳ್ತಾರೆ, ಅಥವಾ ಡೆಲ್ಟಾ ಆಕ್ಟ್ ಅಂತ ಹೇಳ್ತಾರೆ. ಟೆಟ್ರಾಹೈಡ್ರಲ್ಗಾದರೆ ಡೆಲ್ಟಾ ಟಿ ಅಂತ ಹೇಳ್ತಾರೆ, ಡೆಲ್ಟಾ ಟಿ ಅಂತ ಹೇಳ್ತಾರೆ. ಈಗೇನು ಆಕ್ಟಾಹೈಡ್ರಲ್ಗೆ ಒಂಥರ ಸ್ಪ್ಲಿಟಿಂಗ್ ಆಗುತ್ತೆ, ಟೆಟ್ರಾಹೈಡ್ರಲ್ಗೆ ಒಂಥರ ಸ್ಪ್ಲಿಟಿಂಗ್ ಆಗುತ್ತೆ. ಸೊ ಅದು ಸ್ಪ್ಲಿಟಿಂಗ್ ಯಾವ್ಯಾವ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಮೆಟಲ್. ಯಾಕೆಂದರೆ ರಿಪಲ್ಸಿವ್ ಫೋರ್ಸ್ ಇರೋದ್ರಿಂದ ಮೆಟಲ್ ಅಯಾನಲ್ಲಿ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಇದೆ, ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ, ಅದನ್ನು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಮೆಟಲ್ ಈಸ್ ಇಂಪಾರ್ಟೆಂಟ್. ವಿತ್ ದ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಡೆಲ್ಟಾ ಆಲ್ಸೋ ಇನ್ಕ್ರೀಸಸ್. ಆಕ್ಸಿಡೇಷನ್ ನಂಬರ್ ಜಾಸ್ತಿ ಆಗ್ತಾ ಹೋದಂಗೆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಅಥವಾ ವೇಕೆಂಟ್ ಡಿ ಆರ್ಬಿಟಲ್ಸ್ ಏನಿರ್ತದೆ ಅದು ಜಾಸ್ತಿ ಆಗ್ಬೋದು. ಹಾಗಾಗಿ ಏನಾಗುತ್ತೆ, ಡೆಲ್ಟಾ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದ ನೇಚರ್ ಆಫ್ ದಿ ಮೆಟಲ್ ಅಯಾನ್. ಸೊ ಒಂದು ಆಕ್ಸಿಡೇಷನ್ ಸ್ಟೇಟ್. ನೇಚರ್ ಆಫ್ ದಿ ಮೆಟಲ್ ಅಯಾನ್ ಅದು 3D ಸೀರೀಸಲ್ಲಿದೆಯೋ, 4D ಸೀರೀಸಲ್ಲಿದೆಯೋ, 5D ಸೀರೀಸಲ್ಲಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.
ಆವಾಗ ಏನಾಗುತ್ತೆ ಅಂತಂದರೆ ನೇಚರ್ ಆಫ್ ದಿ ಮೆಟ್ಲಾಯನ್ ಮೇಲೂ ಸ್ಪ್ಲಿಟಿಂಗು ಡಿಪೆಂಡ್ ಆಗುತ್ತೆ. 3Dನಲ್ಲಿ ಇಟ್ ಇನ್ಕ್ರೀಸಸ್ ಫ್ರಮ್ 3D to 4D, 4D to 5D. ಸೊ 3Dನಲ್ಲಿ ಎಲ್ಲರಿಗಿಂತ ಕಡಿಮೆ ಇರುತ್ತೆ, 4D 5Dsಗೆ ಜಾಸ್ತಿ ಆಗುತ್ತೆ. ಆದರೆ ಸೇಮ್ 3Dನಲ್ಲಿ ಆಲ್ಮೋಸ್ಟ್ ಸೇಮ್ ಇರುತ್ತೆ, 4Dನಲ್ಲಿರೋದು ಸೇಮ್ ಇರುತ್ತೆ. ಬಟ್ ಬಿಟ್ವೀನ್ 3D 4D 5D ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸ್ಪ್ಲಿಟಿಂಗ್ ಎನರ್ಜಿ. ದ ನಂಬರ್ ಆ್ಯಂಡ್ ಜಾಮೆಟ್ರಿ ಆಫ್ ದಿ ಲಿಗ್ಯಾಂಡ್, ಅಗೇನ್ ಎಷ್ಟು ಲಿಗ್ಯಾಂಡ್ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದ ಸ್ಪ್ಲಿಟಿಂಗ್ ಇನ್ ಆಕ್ಟಾಹೈಡ್ರಲ್ ಫೀಲ್ಡ್ ದ್ಯಾನ್ ದಟ್ ಆಫ್ ದಿ ಟೆಟ್ರಾಹೈಡ್ರಲ್ ಫೀಲ್ಡ್. ನೇಚರ್ ಆಫ್ ದಿ ಲಿಗ್ಯಾಂಡ್, ಗ್ರೇಟರ್ ದಿ ಈಸಿ ವಿತ್ ವಿಚ್ ದ ಲಿಗ್ಯಾಂಡ್ ಕೆನ್ ಅಪ್ರೋಚ್ ದ ಸೆಂಟ್ರಲ್ ಮೆಟ್ಲಾಯ, ಗ್ರೇಟರ್ ಇಸ್ ದ ಎಕ್ಸ್ಟೆಂಟ್ ಆಫ್ ದಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಸೊ ಏನಾಗ್ತಾ ಹೋಗುತ್ತೆ, ಹೆಂಗೆ ಸ್ಪ್ಲಿಟ್ ಆಗುತ್ತೆ, ನೇಚರ್ ಆಫ್ ದಿ ಲಿಗ್ಯಾಂಡ್ ಇಂಪಾರ್ಟೆಂಟು, ನೇಚರ್ ಆಫ್ ದಿ ಮೆಟಲ್ ಇಂಪಾರ್ಟೆಂಟು. ಮೆಟಲ್ ಮೇಲೆ ಏನು ಆಕ್ಸಿಡೇಷನ್ ಚಾರ್ಜ್ ಇದೆ ಮತ್ತು ಅದು ಯಾವ ಜಾಮೆಟ್ರಿ ಇದೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದೇ ಥರ ಲಿಗ್ಯಾಂಡ್ನ ತೊಗೊಂಡ್ರೆ ಸೊ ಎಷ್ಟು ಲಿಗ್ಯಾಂಡ್ ಇದೆ ಅನ್ನೋದನ್ನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಎಷ್ಟು ಈಸಿಯಾಗಿ ಅಪ್ರೋಚ್ ಆಗ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದ ಲಿಗ್ಯಾಂಡ್ಸ್ ವಿತ್ ಅ ಲಾರ್ಜ್ ನೆಗೆಟಿವ್ ಚಾರ್ಜ್ ಆ್ಯಂಡ್ ಎ ಸ್ಮಾಲ್ ಸೈಜ್ ಕಾಸಸ್ ದಿ ಲಾರ್ಜ್ ಸ್ಪ್ಲಿಟಿಂಗ್. ಇದು ಜನರಲ್ ಸ್ಟೇಟ್ ಥರ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಎಗೇನ್ ಈಗ ನಮ್ದು ಏನಾಯಿತು, ಲಿಗ್ಯಾಂಡ್ ಹತ್ರ ಬಂದಾಗ ಏನಾಗುತ್ತೆ, ದಟ್ ಟ್ರೈ ಟು ರಿಪಲ್ ಅಂತ ಅಂದ್ವಿ. ಆ ಲಿಗ್ಯಾಂಡ್ಸ್ನ ಎಂತ ಕರಿತೀವಿ ನಾವು, 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವಿ. ಒಂದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ದ ಲಿಗ್ಯಾಂಡ್ಸ್ ವಿಚ್ ಕಾಸಸ್ ಎ ಲಾರ್ಜ್ ಡಿಗ್ರಿ ಆಫ್ ಸ್ಪ್ಲಿಟಿಂಗ್ ಆರ್ ಕಾಲ್ಡ್ ಅ ಸ್ಟ್ರಾಂಗ್ ಫೀಲ್ಡ್ ಅಂತ ಹೇಳ್ತೀವಿ. ಲಾರ್ಜ್ ಅವೆರಡು ಮಧ್ಯೆ ಸ್ಪ್ಲಿಟಿಂಗ್ ಜಾಸ್ತಿ ಇತ್ತು ಅಂತ ಅಂದಾಗ ಅದನ್ನು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಪಿರಿಡಿನ್ ಇರ್ಬೋದು, ಅಮೋನಿಯಾ ಇರ್ಬೋದು, ಇಥಿಲೀನ್ ಡಯಾಮಿನ್ ಇರ್ಬೋದು, NO2- ಇರ್ಬೋದು, CH3 ಇರ್ಬೋದು, ಇವನ್ನೆಲ್ಲ ಏನಂತ ಕರಿತೀವಿ ನಾವು, ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಅಂತ ಕರಿತೀವಿ. ದೋಸ್ ವಿತ್ ಅ ಸ್ಮಾಲ್ I-, Br-, S2-, Cl-. ತಪ್ಪಾಯ್ತು, ಇದು ರಿವರ್ಸ್ ಹಾಕಬೇಕಾಗಿತ್ತು. ವೀಕ್ ಇದ್ದರೆ ವೀಕ್ಗೆ NCS, PY, ಅಮೋನಿಯಾ ಅದೆಲ್ಲ ಬರಬೇಕಾಯಿತು. ಸ್ಟ್ರಾಂಗ್ಗೆ ನನಗೆ I, Br-, S2-, SCN ಆ ಥರ ಬರಬೇಕಾಯ್ತು. ಇಲ್ಲಿ ಎಕ್ಸಾಮ್ಸು ರಿವರ್ಸ್ ಆಗಿದೆ. ಅದನ್ನು ಸ್ಪೆಕ್ಟ್ರೋಸ್ಕೋಪಿಕ್ ಸೀರೀಸ್ ಅಂತ ಹೇಳ್ತೀವಿ. ಸೊ ಈ ಅರೇಂಜ್ಮೆಂಟ್ ಆಫ್ ಲಿಗ್ಯಾಂಡ್ಸ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್. ಸೊ ನಮ್ಗೆ ಕೊಟ್ಟಿರುವಂಥ ಲಿಗ್ಯಾಂಡ್ಸ್ನೆಲ್ಲ ಏನು ಮಾಡ್ತೀವಿ, ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇನ್ಕ್ರೀಸ್ ಮಾಡ್ತಾ ಹೋಗ್ತೀವಲ್ಲ, ಅದಕ್ಕೆ ಅಂತ ಕರಿತೀವಿ ನಾವು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ. ಅದನ್ನು ಎಕ್ಸ್ಪೆರಿಮೆಂಟಲ್ಲಿ ಡಿಟರ್ಮೈನ್ ಮಾಡಬೇಕತ್ತೆ ನಾವು. ಸೊ ವೀಕ್ ಲಿಗ್ಯಾಂಡ್ ಇದ್ದರೆ I-, Br, S2-, SCN, Cl-. ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದರೆ ಏನಾಗುತ್ತೆ ಅಂತ, ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಹ್ಯಾವ್ ಸ್ಮಾಲ್ ಡೆಲ್ಟಾ and form a high spin complexes. Again, low spin complex, high spin complexes in the during the formation of the chemical bonding, N-1 orbitals involve ಆಗಿದೆ, ND orbitals involve ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. N-1 ಇದ್ದರೆ ಅದನ್ನು ಏನಂತ ಕರಿತೀವಿ ನಾವು, ವೀಕ್ ಅದಕ್ಕೆ ಹೈ ಸ್ಪಿನ್ ಕಾಂಪ್ಲೆಕ್ಸಸ್, ಅದಕ್ಕೆ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತೀವಿ. ದಟ್ ಈಸ್ ಮೋಸ್ಟ್ ಪೀಪಲ್. ಡಿ ಆರ್ಬಿಟಲ್ಸ್ ಏನಾದರೂ ಇನ್ವಾಲ್ವ್ ಆಗಿದ್ರೆ ಅದನ್ನು ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಅಂತ ಹೇಳ್ತೀವಿ. ಸೊ ಅಗೇನ್ ಅದು ವೀಕ್ ಆಗಿದೆಯಾ ಸ್ಟ್ರಾಂಗ್ ಲಿಗ್ಯಾಂಡ್ ಅದ್ರ ಮೇಲೆ ಅದು ಡಿಪೆಂಡ್ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೋಬೇಕು ಚಿತ್ರದಲ್ಲಿರೋಂಗೆ. ಸೊ ಡಿ ಆರ್ಬಿಟಲ್, ಫ್ರೀ ಡಿ ಆರ್ಬಿಟಲ್ಸ್ ಇರುತ್ತೆ, ಯಾವುದೋ ಒಂದು ಲಿಗ್ಯಾಂಡ್ಸ್ ಅಪ್ರೋಚ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಅದು ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಅದು ವೆನ್ ದೇ ಅಪ್ರೋಚ್ ವೆರಿ ಕ್ಲೋಸ್ ಟು ಈಚ್ ಅದರ್, ದೇ ಟ್ರೈ ಟು ಸ್ಪ್ಲಿಟ್ ದೆಮ್ಸೆಲ್ಫ್ ಇಂಟು 2 sets of energies. One is called as CG, other one is called as T2G. So T2G will going to have the lower energy when you consider the octahedral splitting. ಅದಕ್ಕೆ ಎಕ್ಸಾಕ್ಟ್ಲಿ ರಿವರ್ಸ್ ಆಗುತ್ತೆ ಇನ್ ದಿ ಕೇಸ್ ಆಫ್ ಟೆಟ್ರಾಹೈಡ್ರಲ್. ಸೊ T2G ಮತ್ತು EG ಮಧ್ಯೆ ಏನು ಡಿಫ್ರೆನ್ಸ್ ಇದೆಯಲ್ಲ ಅದಕ್ಕೆ ಏನಂತ ಕರಿತೀವಿ ನಾವು, ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಅಂತ ಕರಿತೀವಿ. ಅದೇ ಥರ ಟೆಟ್ರಾಹೈಡ್ರಲ್ ತೊಗೊಂಡ್ರೆ EG ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಲೋಯರ್ ಎನರ್ಜಿ, ವೇರಸ್ T2G ವಿಲ್ ಗೋಯಿಂಗ್ ಟು ಹ್ಯಾವ್ ದಿ ಹೈಯರ್ ಎನರ್ಜಿ. ಸೊ ಇದು ಸ್ಪ್ಲಿಟ್ ಆಗುತ್ತೆ. ಸ್ಪ್ಲಿಟ್ ಆದಮೇಲೆ ಆ ಥರ ಅದು ನನಗೆ ಹೋಗುತ್ತೆ. ಥ್ಯಾಂಕ್ ಯು.